ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಲಾಗ್ ಏನಪ್ಪ ಅಂತಂದರೆ, ಇವತ್ತು ಸೋಮವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ದೇವ್ರ ಪೂಜೆ ಕೂಡ ನನ್ನ ಹಸ್ಬೆಂಡೇ ಮಾಡಿದ್ರು. ನಾನು ಮಾಡ್ತಾಯಿದ್ದೆ. ಅಷ್ಟೊತ್ತಲ್ಲಿ ನನ್ನ ಮಗಳು ಎದ್ಬಿಟ್ಲು. ಇನ್ನು ಅವಳನ್ನ ಎತ್ಕೊಂಡಿದ್ದೆ ಆಗೋಯ್ತು. ಅಷ್ಟೊತ್ತಲ್ಲಿ ನನ್ನ ಹಸ್ಬೆಂಡ್ ಸ್ನಾನ ಮಾಡ್ಕೊಂಡು ಬಂದರು. ಅವರೇ ಹಂಗೆ ಪೂಜೆ ಮಾಡಿಬಿಟ್ರು. ಇಲ್ಲಾಂದರೆ ಇವತ್ತು ಸೋಮವಾರ ನಾನೇ ಪೂಜೆ ಮಾಡ್ತಾಯಿದ್ದೆ. ಇಲ್ಲಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಈಶ್ವರನ ದೇವಸ್ಥಾನಕ್ಕೆ. ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ ಶಿವನ ದೇವಸ್ಥಾನ. ಅದು 9:30ಕ್ಕೆ ಓಪನ್ ಆಗುತ್ತಂತೆ. ಅದಕ್ಕೆ ಇನ್ನೊಂದು ಸ್ವಲ್ಪ 1 ಕಿಲೋಮೀಟ್ರ್ ಹಂಗೆ ಹೋದರೆ ಇನ್ನೊಂದು ಈಶ್ವರನ ದೇವಸ್ಥಾನ ಇದೆ, ಅದು ಇವಾಗೆ ಓಪನ್ ಆಗಿರುತ್ತೆ. ಸೊ ನಾವು 2 ಕಡೆನೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ದೇವಸ್ಥಾನಕ್ಕೆ ಹೋಗೋದು ಇವತ್ತಿನ ಲಾಗ್ ಇರುತ್ತೆ. ನಾನು ಇನ್ಮೇಲೆ ಸ್ವಲ್ಪ ಕಡಿಮೆನೇ ವಿಡಿಯೋ ಲೆಂತ್ ಕಡಿಮೆ ಇಟ್ಕೊಂಡೆ ಮಾಡ್ತೀನಿ. ಯಾಕಂದರೆ ಒಂದು ಸ್ವಲ್ಪ ನಿಮಗೂ ಬೋರ್ ಆಗಬಾರ್ದು, ಮತ್ತು ವಿಡಿಯೋ ಲೆಂತ್ ಕಡಿಮೆ ಇತ್ತು ಅಂದರೆ ನಿಮಗೂ ನೋಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ, ವಿಡಿಯೋ ಪೂರ್ತಿ ನೋಡ್ತೀರಾ ಅಂತ ಅಷ್ಟೇ. ಸೊ ಬನ್ನಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮರೀತೀರಾ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಓಕೆನಾ? ಬನ್ನಿ ಇವತ್ತಿನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಸಿಂಪಲ್ಲಾಗಿ ಮನೆ ಮುಂದೆ ಒಂದು ರಂಗೋಲಿ ಹಾಕಿದ್ದೀನಿ. ದೇವ್ರ ಪೂಜೆ ಎಲ್ಲ ಆಯಿತು. ಸೊ ನೋಡಿ, ದೇವ್ರ ಪೂಜೆ ಎಲ್ಲ ಆಗಿದೆ. ನನ್ನ ಹಸ್ಬೆಂಡೇ ಮಾಡಿದ್ರು. ಇವಾಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡೋಣ ಅಂದ್ಕೊಂಡಿದ್ದೀವಿ. ಪಾಪುಗೂ ಕೂಡ ಸ್ನಾನ ಮಾಡಿಸಿ ಅವಳಿಗೂ ಹೊಸ ಬಟ್ಟೆ ಹಾಕಿ ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಅವಳು ಹಾಯ್ ಮಾಡ್ತಿದ್ದಾಳೆ. ಹಿಂದ್ಗಡೆ ಟಿ ವಿ ಓಡ್ತಿರೋದ್ರಿಂದ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ಸೊ ನೋಡಿ, ಟಿ ವಿಯಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದ್ದೆಲ್ಲ ತೋರಿಸ್ತಾ ಇದ್ದಾರೆ. ನಾವು ಯಾವಾಗಲೂ ಮಾರ್ನಿಂಗು ಇದು ಇಟ್ಬಿಡ್ತೀವಿ, ದೇವ್ರದ್ದು ಬರ್ತಾ ಇರುತ್ತೆ. ಈಗ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ ನೋಡಿ ದೇವಸ್ಥಾನಕ್ಕೆ. 1-2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ದೇವಸ್ಥಾನ ಬಂದ್ಬಿಡುತ್ತೆ. ಊರವರೆಲ್ಲ ಫ್ರೆಂಡ್ಸು. ಯಾರು ಇದ್ದಲ್ಲಿ? ಹಲೋ ಗಂಡಿ. ಹಾಂ, ದೇವಸ್ಥಾನ. ಏನು ಮಾದು ಬುಜ್ಜ? ಎಲ್ಲಿ? ಏನದು? ಜಿಯ ಅಂತ ಎಷ್ಟು ಚೆನ್ನಾಗಿದೆಯಲ್ಲ ಪ್ಲೇಸ್ಲಿ. ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ಈ ಟೆಂಪಲ್ಗೆ ಬಂದಿದ್ದೀವಿ. ಕರ್ಕೊಂಡೋಗಿ ಅಂತ ಸುಮಾರು ಸರಿ ಕೇಳ್ತಾ ಇದ್ದೆ ನಾನು ನನ್ನ ಹಸ್ಬೆಂಡ್ನ. ಅವರು ತೆಗ್ದಿರಲ್ಲ, ಹೋಗೋಣ ಇರು ಅಂತ ಹೇಳಿದರು. ಇವತ್ತು ನಾನೇ ರೆಡಿ ಆಗಿಬಿಟ್ಟು ಹೋಗಲೇಬೇಕು ಅಂತ ಅಂದ್ಬಿಟ್ಟು ಕೂತ್ಕೊಂಡೆ. ಅದಕ್ಕೆ ಕರ್ಕೊಂಬಂದಿದ್ದಾರೆ. ತುಂಬ ಚೆನ್ನಾಗಿದೆ ಈ ಟೆಂಪಲ್ಲು ನೋಡಿ. ಆಲ್ರೆಡಿ ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತೀನಿ. ನಿಜವಾಗ್ಲೂ ಇಲ್ಲಿ ಎಷ್ಟು ಚೆನ್ನಾಗಿದೆ ಪ್ಲೇಸು ಅಂತಂದರೆ, ಸುತ್ತೂರ ತೆಂಗಿನ ಮರಗಳೆಲ್ಲ ಇದ್ದಾವೆ ನೋಡಿ. ಇಲ್ಲೆಲ್ಲ ತೆಂಗಿನ ಮರಗಳಿದ್ದಾವೆ. ಮತ್ತು ಇಲ್ಲಿ ಮಧ್ಯದಲ್ಲಿ ಸುತ್ತೂರ ತೋಟ ಇರೋದು, ಮಧ್ಯದಲ್ಲಿ ದೇವಸ್ಥಾನ ಇದೆ. ಆ್ಯಂಡ್ ಇಲ್ಲಿ ನನಗೆ ಶಿವನ ವಿಗ್ರಹ ಮತ್ತು ಇಲ್ಲಿ ಕಲ್ಯಾಣಿ ತುಂಬ ಇಷ್ಟ ಆಯಿತು. ನನ್ನ ಮಗಳು ಅವಾಗಿಂದ ಜಿಯ ಅಂತ ಇದ್ದಾಳೆ. ಅವಳಿಗೆ ಇಲ್ಲಿ ಬಿಟ್ಬಿಡ್ಬೇಕು, ಇಲ್ಲಿ ಮಧ್ಯದಲ್ಲಿ ಬಿಟ್ಬಿಡ್ಬೇಕು ಅಂತ ಅವಳಿಗೆ.
ಇನ್ನೂ ಹೂಗಳಿದ್ರೆ ತುಂಬ ಚೆನ್ನಾಗಿರೋದು ಫ್ರೆಂಡ್ಸ್. ತಾವರೆ ಹೂಗಳು ಇದಿದ್ರೆ ಇನ್ನೂ ಚೆನ್ನಾಗಿರೋದು, ಚೆನ್ನಾಗಿ ಕಾಣಿಸ್ತದೆ ಹಾಂ ಫ್ರೆಂಡ್ಸ್. ಇವಾಗ ಟೆಂಪಲ್ಗೆ ಬಂದಿದ್ದೀವಿ, ಬಟ್ ಓಪನ್ ಇಲ್ಲ. ನಾವು ಸ್ವಾಮಿಗಳಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಪೂಜಾರಿ ಅವ್ರು ಬಂದರೆ ಅವರು ದೇವಸ್ಥಾನದ ಗರ್ಭಗುಡಿ ಎಲ್ಲ ಓಪನ್ ಮಾಡಿ ಪೂಜೆ ಮಾಡ್ತಾರೆ. ಸೊ ನಾವು ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಕೈ ಮುಗಿ ಬಾ, ಬರ್ತಾರೆ ಇರು ಬುಜ್ಜ, ಬಂದ್ರಿರೇ ಫೋನ್ ಎತ್ಕೊಂಡ್ಬರ್ತಾವ್ರು ನೋಡು. ಫೋನ್ ಎತ್ಕೊಂಡ್ಬರ್ತಾ ಇದ್ದಾರೆ. ಬಾ ಜಿಯ ನೋಡಿ, ಬಾ ಜಿಯ ಹತ್ರ ಕರ್ಕೊಂಡು ಹೋಗ್ತೀನಿ. ಬಾ ಐ ಐ ಐ ಐ ಐ ಐ ಬಾ, ಜಿಯ ಹತ್ರ ಕರ್ಕೊಂಡು ಹೋಗ್ತೀನಿ. ಬಾ 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 ಬಾ, ಏನಾಗಲ್ಲ ಬಾ, ಭಯಪಡಬೇಡ ಫ್ರೆಂಡ್ಸ್. ಹಾಗೆ ನಾನು ದೇವಸ್ಥಾನದಲ್ಲಿ ಶಿವ ಗಾಯತ್ರಿ ಮಂತ್ರ ಅಂತ ಒಂದಿದೆ. ಸೊ ಅದು ತುಂಬಾ ಒಳ್ಳೆಯದು. ಅದಕ್ಕೆ ನಾನು ಆ ಮಂತ್ರನ 8 ಸರಿ ಜಪಿಸ್ಕೊಂಡೆ ಅಲ್ಲೇ ದೇವಸ್ಥಾನದೊಳಗಡೆ ಕೂತ್ಕೊಂಡು. ಇವಾಗ ನೋಡ್ತಾ ಇರೋದು ರಾಮರ ದೇವಸ್ಥಾನ. ನಾವು ನೆಕ್ಸ್ಟು ಶಿವನ ದೇವಸ್ಥಾನಕ್ಕೆ ಹೋಗ್ತೀವಿ. ಇಲ್ಲಿ ಶಿವನ ವಿಗ್ರಹ ಅಂತೂ ತುಂಬ ಚೆನ್ನಾಗಿದೆ ನೋಡಿ. ಶಿವದೇವರು ಹೇಳೋ ಅಂಥ ಒಂದು ಮೆಸೇಜು ತುಂಬ ಚೆನ್ನಾಗಿ ಅನಿಸ್ತು. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆಯ್ ಮೇಡಮ್ಮ, ಆಯ್ ಫ್ರೆಂಡ್ಸ್. ಇದು ರಾಮರ ದೇವಸ್ಥಾನ, ಈಶ್ವರನ ವಿಗ್ರಹ ಅಲ್ಲಿದೆ ನೋಡಿ. ಸ್ವಾಮಿಗಳು ಇವಾಗ ಬಂದಿದ್ದಾರೆ. ಸೊ ಇವಾಗ ನಾವು ಇಲ್ಲಿ ಅರ್ಚನೆ ಮಾಡಿಸ್ಕೊಂಡು ಪೂಜೆನೂ ಕೂಡ ಮಾಡಿಸ್ಕೊಂಡು ಇಲ್ಲಿಂದ ಮತ್ತೆ ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂತಿದ್ದೀವಿ. ಅವಳೆ ಹೊಡದ್ಲ ಎಲ್ಲಿ ಜಿಯಾ? ಅಲ್ಲಿ ಹೋಗ್ಬಾರ್ದಮ್ಮ, ಅಲ್ಲಿ ಬಿದ್ದೋಗ್ತೀಯ, ಹೋದ್ರೆ ಬಿದ್ದೋಗ್ತೀಯ. ಫ್ರೆಂಡ್ಸ್, ಇದು ನಮ್ಮ ಊರಲ್ಲಿ ನಮ್ಮ ಮನೆ ಹತ್ರನೇ ಇರೋಂತಹ ಶಿವ ಟೆಂಪಲ್ಲು. ಸೊ ಇಲ್ಲಿ ಶಿವನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೋಮವಾರ ಶಿವನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಶಿವನ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್. ಇವಾಗ ದೇವಸ್ಥಾನದಿಂದ ಮನೆಗೆ ಬಂದ್ವಿ. ನನಗಂತೂ ತುಂಬಾ ಖುಷಿ ಆಯಿತು ಈಶ್ವರನ ಟೆಂಪಲ್ಗೆ ಹೋಗಿದ್ದಕ್ಕೆ. ಇವತ್ತು ಪ್ರತಿ ಸೋಮವಾರನೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ನಾನು ಅಂದ್ಕೊಂಡಿದ್ದು ಯಾವುದೂ ಸರಿಗೆ ನಡೆಯಲ್ಲ. ಅದಕ್ಕೆ ಯಾವುದು ಅಂದ್ಕೊಳ್ಳೋದು ಬೇಡ, ತಕ್ಷಣ ಮಾಡಿಬಿಡೋಣ ಅಂತ ಇವತ್ತು ಅಷ್ಟೇ ತಕ್ಷಣ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಹೋಗ್ಬಿಟ್ಟು ಬಂದ್ವಿ. ತುಂಬ ದಿನಗಳಿಂದ ಅಂದ್ಕೊತಾ ಇದ್ವಿ ಟೆಂಪಲ್ಗೆ ಹೋಗಬೇಕು ಅಂತ. ಸೊ ಇವತ್ತು ಹೋಗಿ ಬಂದ್ವಿ. ಸೊ ಅದೇ ಖುಷಿ. ಇವತ್ತು ಸೋಮವಾರ ಇರೋದ್ರಿಂದ ನನಗೆ ಶಿವನ ಟೆಂಪಲ್ಗೆ ಹೋಗಿ ಬಂದಿರೋದು ನಿಜವಾಗ್ಲೂ ಒಂಥರ ನೆಮ್ಮದಿ ಕೊಡ್ತಾಯಿದೆ, ಒಂಥರ ಪಾಸಿಟಿವ್ ಮೈಂಡ್ ಇದೆ. ಸೊ ನಾನು ಯಾರಿಗೇ ಆಗಲಿ ಅವ್ರಿಗಿಷ್ಟವಾದ ದೇವಸ್ಥಾನಕ್ಕೆ ಹೋಗಿ ಬಂದರೆ ಎಷ್ಟು ಖುಷಿ, ಎಷ್ಟು ನೆಮ್ಮದಿ, ಸಂತೋಷ ಇರುತ್ತಲ್ವ. ಸೊ ಇನ್ಮೇಲೆ ಆಗಾಗ ಹೋಗಿ ಬರ್ತಾ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ವಿಡಿಯೋ ಇಷ್ಟ ಆಯಿತಾ? ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.